ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಗೋಪದ್ಮ ವ್ರತವು ಚಾತುರ್ಮಾಸದಲ್ಲಿ ಆಚರಿಸಬಹುದಾದ ಪ್ರಮುಖ ವ್ರತವಾಗಿದೆ. ಚಾತುರ್ಮಾಸದ ಮೊದಲ ದಿನದಿಂದ ಅಂದರೆ ಆಷಾಢ ಶುದ್ಧ ಏಕಾದಶಿಯಿಂದ 4 ತಿಂಗಳು ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿವರೆಗೆ ಅಂದರೆ ಉತ್ಥಾನ ದ್ವಾದಶಿವರೆಗೆ ಸುಮಂಗಲಿಯರು ಆಚರಿಸುವ ವ್ರತವಾಗಿದೆ. ಈ ವ್ರತವನ್ನು ಶ್ರೀಕೃಷ್ಣನು ತನ್ನ ತಂಗಿ ಸುಭದ್ರೆಗೆ ಆಚರಿಸಲು ಹೇಳಿದನು. ಗೋಪದ್ಮ ವ್ರತದ ರಂಗೋಲಿಯನ್ನು ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ವೃಂದಾವನದ ಮುಂದೆ ಭಕ್ತಿಯಿಂದ ಹಾಕಬೇಕು. ನೋಡಿ, ಈ ರೀತಿ ರಂಗೋಲಿ ಬಿಡಿಸಿದ ನಂತರ ಹಸು ಕರು 33 ಪದ್ಮಗಳಿಗೆ ಅರಿಶಿಣ ಕುಂಕುಮ ಏರಿಸಿ ಪುಷ್ಪಗಳನ್ನು ಏರಿಸಿ ಸಕ್ಕರೆ ನೈವೇದ್ಯವನ್ನು ಮಾಡಬೇಕು. ಮುಂದೆ ದೀಪವನ್ನು ಹಚ್ಚಿ ಇಡಬೇಕು. 33 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. 33 ಪದ್ಮಗಳನ್ನು ಹಸುವಿನ ದೇಹದಲ್ಲಿ ಇಲ್ಲವೇ ಹೊರಗಡೆ ಬಿಡಿಸಬಹುದು. ನಂತರ ಆರತಿ ಮಾಡಿ 33 ದೇವತೆಗಳಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಮಂತ್ರ: ಅಷ್ಟದ್ರವ್ಯ ಸಮಾಯುಕ್ತಂ ಸ್ವರ್ಣಪಾತ್ರ ಸ್ಥಿತಂ ಜಲಂ ಅರ್ಘ್ಯಂ ಗ್ರಹಣ ದೇವೇಶ ಭಕ್ತಾನಾಂ ಅಭಯಪ್ರದಂ. ಈ ಅರ್ಘ್ಯ ಮಂತ್ರವನ್ನು ಹೇಳಿಕೊಂಡು ಗೋ ಅಂತರ್ಗತ ಸಕಲ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣಾಯ ನಮಃ ಇದಂ ಅರ್ಘ್ಯಂ ಎಂದು ಅರ್ಘ್ಯವನ್ನು ಕೊಟ್ಟು ನಂತರ ಗೋಪದ್ಮ ವ್ರತದ ಕಥೆಯನ್ನು ಓದಬೇಕು. 33 ದೇವತೆಗಳಿಗೆ ಪ್ರತ್ಯೇಕವಾಗಿ 33 ಅರ್ಘ್ಯವನ್ನು ಕೊಡಬೇಕು. ಈ ವ್ರತದಲ್ಲಿ ಏನಾದರೂ ಅಪರಾಧಗಳಾಗಿದ್ದರೆ ಕ್ಷಮಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿ ವ್ರತವನ್ನು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಭಗವಂತನಿಗೆ ಸಮರ್ಪಿಸಬೇಕು. ಗೋಪದ್ಮ ವ್ರತವು ಉತ್ಥಾನ ದ್ವಾದಶಿ ಎಂದು ಮುಕ್ತಾಯವಾಗುತ್ತದೆ. ಈ ವ್ರತವನ್ನು ಮಾಡುವಾಗ ಕೆಲವೊಮ್ಮೆ ಅನಾರೋಗ್ಯ ಅಥವಾ ಮುಟ್ಟಾದಾಗ ತಪ್ಪಿದ್ದರೆ ಮುಂದೆ ಅದನ್ನು ಪೂರ್ಣಗೊಳಿಸಬೇಕು. ಉದಾಹರಣೆಗೆ 4 ದಿನ ಈ ವ್ರತವು ತಪ್ಪಿದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಂದೆ ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಮಾಡಿ ಅದನ್ನು ಸರಿದೂಗಿಸಬೇಕು. ಈ ರೀತಿ ಮಾಡುವಾಗ ಆರತಿ ಹಾಗೂ ನೈವೇದ್ಯವನ್ನು 1 ಬಾರಿ ಮಾತ್ರ ಮಾಡಬೇಕು. ಗೋಪದ್ಮ ವ್ರತವು ಮುಕ್ತಾಯವಾದ ನಂತರ ಕೆಲವು ದಾನಗಳನ್ನು ಕೊಡಬೇಕು. ಪ್ರತಿ ವರ್ಷ ಉತ್ಥಾನ ದ್ವಾದಶಿಯಂದು ಮೊದಲನೇ ವರ್ಷ ಕಂಚಿನ ಬಟ್ಟಲಲ್ಲಿ ಪಾಯಸ, ತಾಂಬೂಲ, 33 ನಾಣ್ಯಗಳ ದಕ್ಷಿಣೆ, ತುಳಸೀದಳ, ಗೋಪೀಚಂದನ ಮತ್ತು ಜನಿವಾರ ಎಲ್ಲವನ್ನೂ ಮೊದಲಿಗೆ ಭಗವಂತನಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣನಿಗೆ ಕೊಡಬೇಕು. ಎರಡನೇ ವರ್ಷ ಹಿತ್ತಾಳೆಯ ತಟ್ಟೆಯಲ್ಲಿ ತುಪ್ಪದಲ್ಲಿ ಕರಿದ 33 ಅತಿರಸಗಳನ್ನು, 33 ನಾಣ್ಯಗಳ ದಕ್ಷಿಣೆಯನ್ನು, ತುಳಸಿ ದಳವನ್ನು ಮೊದಲಿಗೆ ಭಗವಂತನಿಗೆ ಸಮರ್ಪಿಸಿ ನಂತರ ಬ್ರಾಹ್ಮಣನಿಗೆ ಕೊಡಬೇಕು. ಮೂರನೇ ವರ್ಷ ಅಪ್ಪಂ 33 ಸಂಖ್ಯೆಯಲ್ಲಿ ದಾನವನ್ನು ಕೊಡಬೇಕು. ನಾಲ್ಕನೇ ವರ್ಷ 4 ಬಗೆಯ ಉಂಡೆಗಳನ್ನು ಒಟ್ಟು 33 ಸಂಖ್ಯೆಯಲ್ಲಿ ಮಾಡಿ ದಾನವನ್ನು ಕೊಡಬೇಕು. 5ನೇ ವರ್ಷ ಹಿತ್ತಾಳೆ ತಟ್ಟೆಯಲ್ಲಿ 33 ಹೋಳಿಗೆ, 33 ನಾಣ್ಯಗಳ ದಕ್ಷಿಣೆಯನ್ನು ಕೊಡಬೇಕು. ಈ ಮೇಲೆ ಹೇಳಿದ ಎಲ್ಲ ದಾನವನ್ನು ನಿಮ್ಮ ಸ್ವಂತ ಸಹೋದರರಿಗೆ ಕೊಡುವುದು ತುಂಬ ಶ್ರೇಷ್ಠ. ಸಹೋದರರು ಇಲ್ಲದಿದ್ದರೆ ಯಾವುದೇ ಅರ್ಹ ಬ್ರಾಹ್ಮಣನಿಗೆ ಕೊಡಬಹುದು. ಶ್ರೀಕೃಷ್ಣನ ಸಹೋದರಿ ಸುಭದ್ರ ಈ ಗೋಪದ್ಮ ವ್ರತವನ್ನು ಆಚರಿಸಿ ವ್ರತ ಸಮಾಪ್ತಿ ಮಾಡುವಾಗ ದಾನವನ್ನು ತನ್ನ ಅಣ್ಣ ಶ್ರೀಕೃಷ್ಣನಿಗೆ ಕೊಡುತ್ತಾಳೆ.
ಗೋಪದ್ಮ ವ್ರತವನ್ನು ಮಾಡುವುದರಿಂದ ಶ್ರೀಕೃಷ್ಣನು ಪ್ರೀತನಾಗುತ್ತಾನೆ. ಆದ್ದರಿಂದ ಸುಮಂಗಲಿಯರು ಗೋಪದ್ಮ ವ್ರತವನ್ನು ಮಾಡಿ ಕೊನೆಯಲ್ಲಿ ತನ್ನ ಸ್ವಂತ ಸಹೋದರರಿಗೆ ದಾನವನ್ನು ಕೊಡಬೇಕು. ಏಕಾದಶಿ ದಿನ ಗೋಪದ್ಮ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು. ಆದರೆ ಅರ್ಘ್ಯ ಮತ್ತು ನೈವೇದ್ಯವನ್ನು ದ್ವಾದಶಿ ದಿನದಂದೇ ಮಾಡಬೇಕು. ಈ ರೀತಿ ಗೋಪದ್ಮ ವ್ರತವನ್ನು ಚಾತುರ್ಮಾಸದಲ್ಲಿ ಸುಮಂಗಲಿಯರು 5 ವರ್ಷಗಳವರೆಗೆ ಆಚರಿಸುವುದರಿಂದ ಅನಂತ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಮೊದಲಿಗೆ ಗೋಪದ್ಮ ರಂಗೋಲಿಯನ್ನು ಹೇಗೆ ಹಾಕಬೇಕೆಂದು ನೋಡೋಣ. ಗೋಪದ್ಮ ವ್ರತದ ಕಥೆಯನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಗೋಪದ್ಮ ವ್ರತ. ಮೊದಲಿಗೆ ಶ್ರೀ ಗೋಪಾಲಕೃಷ್ಣಾಯ ನಮಃ ಎಂದು ಬರೆದು ನಂತರ ಗೋವು ಮತ್ತು ಕರುವಿನ ಚಿತ್ರವನ್ನು ರಂಗೋಲಿಯಿಂದ ಬರೆದು ಗೋವಿನಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನವಿರುವುದರಿಂದ ಗೋವಿನ ದೇಹದಲ್ಲಿ 33 ಸಂಖ್ಯೆಯ ಪದ್ಮಗಳನ್ನು ಬಿಡಿಸಬೇಕು. ನಂತರ ಭಗವಂತನ ಚಿಹ್ನೆಗಳಾದ ಶಂಖ ಚಕ್ರಗಳನ್ನು ಬರೆಯಬೇಕು. ನಂತರ
ಗೋಪದ್ಮಗಳನ್ನು ಬಿಡಿಸಿ ಗದಾಪದ್ಮಗಳನ್ನು ಬಿಡಿಸಬೇಕು. ನಂತರ ಸ್ವಸ್ತಿಕವನ್ನು ಬಿಡಿಸಬೇಕು. ನಂತರ ಗವಾಂತರ್ಗತ ಶ್ರೀ ಕೃಷ್ಣಾಯ ನಮಃ ಎಂದು ಪೂಜೆಯನ್ನು ಮಾಡಬೇಕು.